ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಯಶು ಪಾಕಶಾಲೆ. ನಾನಿವತ್ತು ನಿಮಗೆ ತುಂಬ ಯೂಸ್ಫುಲ್ ಆಗಿರೋವಂಥ ಫ್ರೋಝನ್ ಪೀಸ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾವು ಈ ರೀತಿ ಪೀಸ್ನ ಫ್ರೋಝನ್ ಮಾಡಿಬಿಟ್ಟು ನಾವು 1 ವರ್ಷದವರೆಗೂ ಇಟ್ಟು ಯೂಸ್ ಮಾಡ್ಬೋದು. ತುಂಬಾ ಯೂಸ್ಫುಲ್ ಆಗಿರುತ್ತೆ ಇದು. ನಮಗೆ ಬಟಾಣಿ ಕಡಿಮೆ ರೇಟ್ ಸಿಗೋವಾಗ ನಾವು ಈ ರೀತಿ ತಂದು ಫ್ರೋಝನ್ ಮಾಡಿ ಇಟ್ಕೊಂಡ್ರೆ ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇದನ್ನು ಯಾವ ರೀತಿ ಮಾಡೋದು ನೋಡೋಣ. ಮೊದಲಿಗೆ ನಾನಿಲ್ಲಿ ಬಟಾಣಿನ ಬಿಡಿಸಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಎಲ್ಲನೂ ಬಿಡಿಸಿ ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಬಿಡಿಸಿ ಇಟ್ಕೋಬೋದು. ನಾವು ಎಷ್ಟು ಬೇಕಾದ್ರೂ ಈ ರೀತಿ ಇದೇ ರೀತಿ ಪ್ರೋಸೆಸ್ಸಲ್ಲಿ ಫ್ರೋಝನ್ ಮಾಡಿ ಇಟ್ಕೋಬೋದು. ನಾನಿಲ್ಲಿ ನಿಮಗೆ ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ಇದನ್ನು ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನ ಕುದಿಯೋಕೆ ಇಟ್ಟಿದ್ದೀನಿ. ನೀರು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ನಾವು ಬಿಡಿಸಿಟ್ಕೊಂಡಿರೋ ಅಂಥ ಬಟಾಣಿನ ಇದಕ್ಕೆ ಹಾಕಬೇಕು. ನೀರು ಕುದಿಯೋವಾಗಲೇ ಹಾಕಬೇಕು. ಕುದಿದಾದಮೇಲೆ ಅದನ್ನು ಹಾಕಿದ ಮೇಲೆ ಮತ್ತೆ ಒಂದು 3 ನಿಮಿಷ ಅಷ್ಟೇ, ಜಾಸ್ತಿ ಬೇಡ, ಬರೀ 3 ನಿಮಿಷ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಜಾಸ್ತಿ ಬಾಯ್ಲ್ ಮಾಡಬಾರ್ದು, ಬರೀ 3 ನಿಮಿಷ ಆದರೆ ಸಾಕು. ನೀರು ಕುದಿಯೋವಾಗಲೇ ಹಾಕಬೇಕು. ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಅದು ಕುದೀತಾ ಇರಬೇಕಾದ್ರೆ ಒಂದು ಸ್ವಲ್ಪ ತಿರುಗಿಸ್ಕೊಂಡು ಆದಮೇಲೆ ಇದನ್ನು ನಾವು 3 ನಿಮಿಷ ಚೆನ್ನಾಗಿ ಕುದ್ದಿದ್ದಾದಮೇಲೆ ಇದನ್ನು ತೆಗೆದು ಒಂದು ಡ್ರೈನರ್ಗೆ ಹಾಕ್ಕೋಬೇಕು. ಜಾಸ್ತಿ ಇದನ್ನು ಬೇಯಿಸಿದ್ರೆ ಅದು ಫ್ರೋಝನ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇದನ್ನು ಜಸ್ಟ್ 3 ನಿಮಿಷ ಅಷ್ಟೇ ಇದನ್ನು ನಾವು ಬೇಯಿಸ್ಕೋಬೇಕು. ಬೇಯಿಸ್ಕೊಂಡು ಆದಮೇಲೆ ಇದನ್ನು ಒಂದು ಡ್ರೈನರಲ್ಲಿ ಹಾಕಿ ನೀರನ್ನೆಲ್ಲನೂ ಸೋಸ್ಕೋಬೇಕು. ನೀರು ಹಾಕಿರೋ ಬಟಾಣಿನೆಲ್ಲ ತೆಗೆದು ಇದೇ ರೀತಿನ ಸೋಸ್ಕೋಬೇಕು. ಸೋಸ್ಕೊಂಡು ಆದಮೇಲೆ ಮತ್ತೊಂದು ಪಾತ್ರೆ ತೊಗೊಂಡು ಅದರಲ್ಲಿ ಕೋಲ್ಡ್ ವಾಟರ್ ತೊಗೋಬೇಕು. ಕೋಲ್ಡ್ ವಾಟರ್ಗೆ ನಾನಿಲ್ಲಿ ಐಸ್ ಕ್ಯೂಬ್ಸ್ ಹಾಕ್ತಾಯಿದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ಐಸ್ ಕ್ಯೂಬ್ಸ್ ತೊಗೊಂಡು ಇದಕ್ಕೆ ಹಾಕ್ಕೋಬೇಕು. ಯಾಕಂದರೆ ನಾವಿಲ್ಲಿ ಬೇಯಿಸಿರೋ ಬಟಾಣಿ ಓವರ್ ಕುಕ್ ಆಗದಿರ ಅದು ಕರೆಕ್ಟ್ ಹೀಟೆಲ್ಲ ಕಡಿಮೆ ಆಗೋದಕ್ಕೋಸ್ಕರ ಈ ರೀತಿ ಐಸ್ ಕ್ಯೂಬ್ಸ್ ಹಾಕಿರೋ ಕೋಲ್ಡ್ ವಾಟರ್ಗೆ ನಾವು ಬೇಯಿಸ್ಕೊಂಡಿರೋಂಥ ಪೀಸ್ನ ಇದರೊಳಗಡೆ ಹಾಕಿ ಅದು ಒಂದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾಗಿ ಅದೆಲ್ಲ ನೋಡಿ ಈ ರೀತಿ ತಣ್ಣಗಾದಮೇಲೆ ಇದನ್ನು ಮತ್ತೆ ನಾವು ಡ್ರೈನರಲ್ಲಿ ಹಾಕಿ ನೀರನ್ನೆಲ್ಲನೂ ಡ್ರೈನ್ ಮಾಡ್ಕೋಬೇಕು. ನೀರನ್ನೆಲ್ಲ ಡ್ರೈನ್ ಮಾಡಿ ಆದಮೇಲೆ ಒಂದು ಡ್ರೈನರಲ್ಲಿ ನೀರೆಲ್ಲ ಡ್ರೈನ್ ಆದಮೇಲೆ ಇದಕ್ಕೆ ಒಂದು ಚೆನ್ನಾಗಿರೋವಂಥ ಕಾಟನ್ ಬಟ್ಟೆ ತೊಗೊಳ್ಳಿ. ಈ ಕಾಟನ್ ಬಟ್ಟೆ ಆದರೆ ಬೇಗ ಇದರಲ್ಲಿರೋ ಮಾಯಿಶ್ಚರಲ್ಲೆಲ್ಲ ಅದು ಹೀರ್ಕೊಳ್ಳುತ್ತೆ. ಅದಕ್ಕೋಸ್ಕರ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಆದಮೇಲೆ ಇದನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಈ ರೀತಿ ಹರಡಿ ಅದರಲ್ಲಿರೋ ಮಾಯಿಶ್ಚರೆಲ್ಲ ಚೆನ್ನಾಗಿ ಹೋಗೋವರೆಗೂ ಇದನ್ನು ಇದೇ ರೀತಿ ಬಿಟ್ಟು ಆರಿಸ್ಕೋಬೇಕು. ಬಟಾಣಿಯಲ್ಲಿರೋಂಥ ಮಾಯಿಶ್ಚರೆಲ್ಲ ಹೋದ್ಮೇಲೆ ನಾವು ಇದನ್ನು ಫ್ರೋಝನ್ ಮಾಡೋಕ್ಕಾಗೋದು. ತೇವ ಇರಬೇಕಾದ್ರೆ ಯಾವುದೇ ಕಾರಣಕ್ಕೂ ನಾವು ಫ್ರೋಝನ್ ಮಾಡೋಕ್ಕೆ ಹೋಗಬಾರ್ದು. ಚೆನ್ನಾಗಿ ಅದರಲ್ಲಿರೋ ಮಾಯಿಶ್ಚರೆಲ್ಲ ಹೋಗಿ ನೋಡಿ ಈ ರೀತಿಯಾಗಿ ಇದ್ದಾಗ ಅದನ್ನು ನಾವು ಒಂದು ಏರ್ ಟೈಟ್ ಕಂಟೈನರ್ ಅಥವಾ ನೀವು ಯಾವುದಾದ್ರೂ ಒಂದು ಜಿಪ್ಲಾಕ್ ಕವರ್ಸ್ ಇದ್ದರೂ ಕೂಡ ಅದರಲ್ಲೂ ಸ್ಟೋರ್ ಮಾಡಿ ಇಟ್ಕೋಬೋದು. ಯಾವುದೇ ರೀತಿ ಆದರೂ ಆ ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ಕೋಬೇಕು. ಏರ್ ಟೈಟ್ ಕಂಟೈನರಲ್ಲಿ ಅಥವಾ ಜಿಪ್ಲಾಕ್ ಕವರ್ಸಲ್ಲಿ ಹಾಕಿಟ್ಕೊಳ್ಳೋದ್ರಿಂದ ನಾವು ತುಂಬ ದಿನ ಇದನ್ನು ಸ್ಟೋರ್ ಮಾಡಿಟ್ಕೊಂಡು ಯೂಸ್ ಮಾಡ್ಕೋಬೋದು. ಮಿನಿಮಮ್ ಅಂದರೂ 1 ವರ್ಷದವರೆಗೂ ನಾವು ಇದನ್ನು ಹಾಗೆ ಫ್ರೋಝನ್ ಮಾಡಿ ಯೂಸ್ ಮಾಡ್ಕೋಬೋದು. ನೋಡಿ, ಈಗ 1 ಡೇ ಇದನ್ನು ನಾನು ಫ್ರೀಝರಲ್ಲಿಟ್ಟು ಫ್ರೋಝನ್ ಮಾಡಿದ್ದೀನಿ. ನೋಡಿ, ಈ ರೀತಿ ಆಗುತ್ತೆ. ಮತ್ತು ಇದನ್ನು ನಾವು ತೆಗೆದು ಯಾವಾಗ ಬೇಕಾದರೂ ಯೂಸ್ ಮಾಡ್ಕೋಬೋದು. ಈಗ ನೋಡಿ, ಈಗ ಇದು ಗಟ್ಟಿಯಾಗಿದೆ. ಮತ್ತು ನಾವು ಇದನ್ನು ಯೂಸ್ ಮಾಡಬೇಕಾದ್ರೆ ತೆಗೆದು ಒಂದು 10 ನಿಮಿಷ ಈಚೆ ಇಟ್ಟರೆ ಸಾಕು. ಇದು ಮತ್ತೆ ನಮಗೆ ಹಸಿ ಬಟಾಣಿ ಥರನೇ ಇರುತ್ತೆ. ಅಥವಾ ನಿಮ್ಗೆ ಬೇಗ ಬೇಕು ಅಂದರೆ ಒಂದು ಸ್ವಲ್ಪ ಬಿಸಿ ನೀರು ಅದಕ್ಕೆ ಹಾಕಿದ್ರೆ ನಮಗೆ ಆ ಬಟಾಣಿ ಥರನೇ, ಹಸಿ ಬಟಾಣಿ ಥರನೇ ನಾವು ಯೂಸ್ ಮಾಡ್ಕೋಬೋದು. ಈ ಬಟಾಣಿ ರೇಟ್ ಕಡಿಮೆ ಇದ್ದಾಗ ಈ ರೀತಿ ತಂದು ಫ್ರೋಝನ್ ಮಾಡಿ ಇಟ್ಕೊಂಡ್ರೆ ನಾವು ವರ್ಷ ಪೂರ್ತಿ ಇದನ್ನು ಯೂಸ್ ಮಾಡ್ಬೋದು. ತುಂಬಾ ಯೂಸ್ಫುಲ್ ಆಗಿರುತ್ತೆ. ಮತ್ತು ನಾವು ಯಾವಾಗ ಬೇಕಾದರೂ ಯೂಸ್ ಮಾಡ್ಬೋದು. ಇದನ್ನು ಈ ಬಟಾಣಿ ಯೂಸ್ ಮಾಡಿಕೊಂಡು ನಾನು ಕರಿ ಮಾಡೋದು ಹೇಗೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ನಿಮಗೆ ನಮ್ಮ ವೀಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.